ಗ್ಯಾಸ್ ಟ್ರಬಲ್ಗೆ ಹೋಟೆಲ್ ಮಾಲೀಕರು ಹೈರಾಣಾಗಿ ಹೋಗಿದ್ದಾರೆ. ಈಗಾಗಲೇ ಸದ್ಯದ ಮಟ್ಟಿಗೆ ವಿದ್ಯುತ್ ಬಿಲ್ ಪಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ರಿಯಾಯಿತಿ ಬೇಕು ಅಂತ ಕೂಡ ಕೇಳಿಕೊಂಡಿರುವಂತದ್ದು ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಸರ್ಕಾರಕ್ಕೆ ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಮಾಡಿಕೊಂಡಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇಂಡಕ್ಷನ್ ಮೊರೆಯನ್ನ ಹೋಗಲಾಗಿತ್ತು. ಹಾಗಾಗಿ ವಿದ್ಯುತ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಪತ್ರ ಬರೆಯಲಾಗಿದೆ ಸರ್ಕಾರಕ್ಕೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಬದಲು ಇಂಡಕ್ಷನ್ ಅನ್ನ ಬಳಕೆ ಮಾಡಲಾಗಿತ್ತು. ಹೆಚ್ಚಿನ ವಿದ್ಯುತ್ ಬಿಲ್ ಬರುವ ಆತಂಕ ಇದೆ. ಹಾಗಾಗಿ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಸರ್ಕಾರಕ್ಕೆ. ಈ ಗ್ಯಾಸ್ ಅಭಾವ ಉಂಟಾದ ತಕ್ಷಣವೇ ಹೋಟೆಲ್ ಅನ್ನು ನಡೆಸಬೇಕಾಗಿತ್ತು. ಇನ್ಯಾವುದೇ ರೀತಿಯಲ್ಲಿ ಬೇರೆ ಮಾರ್ಗ ಇರಲಿಲ್ಲ. ಬದಲಿ ಮಾರ್ಗ ನೋಡುವಂತದ್ದಾದ್ರೆ ಒಂದು ಸೌದೆ ಮೊರೆ ಹೋಗಬೇಕಾಗಿತ್ತು. ಅದು ಬಿಟ್ರೆ ಇಂಡಕ್ಷನ್ ಸ್ಟವ್ ಅನ್ನ ಯೂಸ್ ಮಾಡಬೇಕಾಗಿತ್ತು. ಗ್ಯಾಸ್ ಬರುವವರೆಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಹೋಟೆಲ್ ಮಾಲೀಕರು ಕಂಡುಕೊಳ್ಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಈ ಇಂಡಕ್ಷನ್ ಸ್ಟವ್ ಗಳನ್ನ ಬಳಸಲಾಗಿತ್ತು. ಅದರ ಮುಖಾಂತರವಾಗಿ ಅಡಿಗೆ ಮಾಡಿ ಗ್ರಾಹಕರಿಗೆ ಉಣಬಡಿಸಲಾಗ್ತಾ ಇತ್ತು. ಈಗ ಹೋಟೆಲ್ ಅಸೋಸಿಯೇಷನ್ ನಿಂದ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಬರೆದಿದ್ದಾರೆ. ಈ ಮನವಿ ಪತ್ರದ ಮುಖಾಂತರವಾಗಿ ವಿದ್ಯುತ್ ಬಿಲ್ ಜಾಸ್ತಿ ಬರಲಿದೆ, ಆ ವಿದ್ಯುತ್ ಬಿಲ್ ನಲ್ಲಿ ನಮಗೆ ರಿಯಾಯಿತಿ ಕೊಡಬೇಕು ಈ ಬಾರಿ ಎನ್ನುವಂತಹ ಮುಖಾಂತರವಾಗಿ ಪತ್ರವನ್ನ ಬರೆದಿದ್ದಾರೆ. ಸದ್ಯದ ಮಟ್ಟಿಗೆ ಇದಕ್ಕೆ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಒಂದು ನೀಡಲೇಬೇಕು ಅಂತ, ಯಾಕಂದ್ರೆ ಸರ್ಕಾರಕ್ಕೂ ಗೊತ್ತಿದೆ ಗ್ಯಾಸ್ ಅಭಾವ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಒಂದು ಕಡೆ ಹೋಟೆಲ್ ಅಸೋಸಿಯೇಷನ್ ಮಾಲೀಕರು ಪತ್ರವನ್ನು ಬರೆದಿರುವಂತದ್ದು. ಗ್ಯಾಸ್ ಟ್ರಬಲ್ಗೆ ಹೋಟೆಲ್ ಮಾಲೀಕರು ಹೈರಾಣಾಗಿ ಹೋಗಿದ್ದಾರೆ. ಈಗಾಗಲೇ ಸದ್ಯದ ಮಟ್ಟಿಗೆ ವಿದ್ಯುತ್ ಬಿಲ್ ಪಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ರಿಯಾಯಿತಿ ಬೇಕು ಅಂತ ಕೂಡ ಕೇಳಿಕೊಂಡಿರುವಂತದ್ದು ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಸರ್ಕಾರಕ್ಕೆ ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಮಾಡಿಕೊಂಡಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇಂಡಕ್ಷನ್ ಮೊರೆಯನ್ನ ಹೋಗಲಾಗಿತ್ತು. ಹಾಗಾಗಿ ವಿದ್ಯುತ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಪತ್ರ ಬರೆಯಲಾಗಿದೆ ಸರ್ಕಾರಕ್ಕೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಬದಲು ಇಂಡಕ್ಷನ್ ಅನ್ನ ಬಳಕೆ ಮಾಡಲಾಗಿತ್ತು. ಹೆಚ್ಚಿನ ವಿದ್ಯುತ್ ಬಿಲ್ ಬರುವ ಆತಂಕ ಇದೆ. ಹಾಗಾಗಿ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಸರ್ಕಾರಕ್ಕೆ. ಈ ಗ್ಯಾಸ್ ಅಭಾವ ಉಂಟಾದ ತಕ್ಷಣವೇ ಹೋಟೆಲ್ ಅನ್ನು ನಡೆಸಬೇಕಾಗಿತ್ತು. ಇನ್ಯಾವುದೇ ರೀತಿಯಲ್ಲಿ ಬೇರೆ ಮಾರ್ಗ ಇರಲಿಲ್ಲ. ಬದಲಿ ಮಾರ್ಗ ನೋಡುವಂತದ್ದಾದ್ರೆ ಒಂದು ಸೌದೆ ಮೊರೆ ಹೋಗಬೇಕಾಗಿತ್ತು. ಅದು ಬಿಟ್ರೆ ಇಂಡಕ್ಷನ್ ಸ್ಟವ್ ಅನ್ನ ಯೂಸ್ ಮಾಡಬೇಕಾಗಿತ್ತು. ಗ್ಯಾಸ್ ಬರುವವರೆಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಹೋಟೆಲ್ ಮಾಲೀಕರು ಕಂಡುಕೊಳ್ಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಈ ಇಂಡಕ್ಷನ್ ಸ್ಟವ್ ಗಳನ್ನ ಬಳಸಲಾಗಿತ್ತು. ಅದರ ಮುಖಾಂತರವಾಗಿ ಅಡಿಗೆ ಮಾಡಿ ಗ್ರಾಹಕರಿಗೆ ಉಣಬಡಿಸಲಾಗ್ತಾ ಇತ್ತು. ಈಗ ಹೋಟೆಲ್ ಅಸೋಸಿಯೇಷನ್ ನಿಂದ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಬರೆದಿದ್ದಾರೆ. ಈ ಮನವಿ ಪತ್ರದ ಮುಖಾಂತರವಾಗಿ ವಿದ್ಯುತ್ ಬಿಲ್ ಜಾಸ್ತಿ ಬರಲಿದೆ, ಆ ವಿದ್ಯುತ್ ಬಿಲ್ ನಲ್ಲಿ ನಮಗೆ ರಿಯಾಯಿತಿ ಕೊಡಬೇಕು ಈ ಬಾರಿ ಎನ್ನುವಂತಹ ಮುಖಾಂತರವಾಗಿ ಪತ್ರವನ್ನ ಬರೆದಿದ್ದಾರೆ. ಸದ್ಯದ ಮಟ್ಟಿಗೆ ಇದಕ್ಕೆ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಒಂದು ನೀಡಲೇಬೇಕು ಅಂತ, ಯಾಕಂದ್ರೆ ಸರ್ಕಾರಕ್ಕೂ ಗೊತ್ತಿದೆ ಗ್ಯಾಸ್ ಅಭಾವ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಒಂದು ಕಡೆ ಹೋಟೆಲ್ ಅಸೋಸಿಯೇಷನ್ ಮಾಲೀಕರು ಪತ್ರವನ್ನು ಬರೆದಿರುವಂತದ್ದು. ಗ್ಯಾಸ್ ಟ್ರಬಲ್ಗೆ ಹೋಟೆಲ್ ಮಾಲೀಕರು ಹೈರಾಣಾಗಿ ಹೋಗಿದ್ದಾರೆ. ಈಗಾಗಲೇ ಸದ್ಯದ ಮಟ್ಟಿಗೆ ವಿದ್ಯುತ್ ಬಿಲ್ ಪಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ರಿಯಾಯಿತಿ ಬೇಕು ಅಂತ ಕೂಡ ಕೇಳಿಕೊಂಡಿರುವಂತದ್ದು ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಸರ್ಕಾರಕ್ಕೆ ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಮಾಡಿಕೊಂಡಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇಂಡಕ್ಷನ್ ಮೊರೆಯನ್ನ ಹೋಗಲಾಗಿತ್ತು. ಹಾಗಾಗಿ ವಿದ್ಯುತ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಪತ್ರ ಬರೆಯಲಾಗಿದೆ ಸರ್ಕಾರಕ್ಕೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಬದಲು ಇಂಡಕ್ಷನ್ ಅನ್ನ ಬಳಕೆ ಮಾಡಲಾಗಿತ್ತು. ಹೆಚ್ಚಿನ ವಿದ್ಯುತ್ ಬಿಲ್ ಬರುವ ಆತಂಕ ಇದೆ. ಹಾಗಾಗಿ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಸರ್ಕಾರಕ್ಕೆ. ಈ ಗ್ಯಾಸ್ ಅಭಾವ ಉಂಟಾದ ತಕ್ಷಣವೇ ಹೋಟೆಲ್ ಅನ್ನು ನಡೆಸಬೇಕಾಗಿತ್ತು. ಇನ್ಯಾವುದೇ ರೀತಿಯಲ್ಲಿ ಬೇರೆ ಮಾರ್ಗ ಇರಲಿಲ್ಲ. ಬದಲಿ ಮಾರ್ಗ ನೋಡುವಂತದ್ದಾದ್ರೆ ಒಂದು ಸೌದೆ ಮೊರೆ ಹೋಗಬೇಕಾಗಿತ್ತು. ಅದು ಬಿಟ್ರೆ ಇಂಡಕ್ಷನ್ ಸ್ಟವ್ ಅನ್ನ ಯೂಸ್ ಮಾಡಬೇಕಾಗಿತ್ತು. ಗ್ಯಾಸ್ ಬರುವವರೆಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಹೋಟೆಲ್ ಮಾಲೀಕರು ಕಂಡುಕೊಳ್ಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಈ ಇಂಡಕ್ಷನ್ ಸ್ಟವ್ ಗಳನ್ನ ಬಳಸಲಾಗಿತ್ತು. ಅದರ ಮುಖಾಂತರವಾಗಿ ಅಡಿಗೆ ಮಾಡಿ ಗ್ರಾಹಕರಿಗೆ ಉಣಬಡಿಸಲಾಗ್ತಾ ಇತ್ತು. ಈಗ ಹೋಟೆಲ್ ಅಸೋಸಿಯೇಷನ್ ನಿಂದ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಬರೆದಿದ್ದಾರೆ. ಈ ಮನವಿ ಪತ್ರದ ಮುಖಾಂತರವಾಗಿ ವಿದ್ಯುತ್ ಬಿಲ್ ಜಾಸ್ತಿ ಬರಲಿದೆ, ಆ ವಿದ್ಯುತ್ ಬಿಲ್ ನಲ್ಲಿ ನಮಗೆ ರಿಯಾಯಿತಿ ಕೊಡಬೇಕು ಈ ಬಾರಿ ಎನ್ನುವಂತಹ ಮುಖಾಂತರವಾಗಿ ಪತ್ರವನ್ನ ಬರೆದಿದ್ದಾರೆ. ಸದ್ಯದ ಮಟ್ಟಿಗೆ ಇದಕ್ಕೆ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಒಂದು ನೀಡಲೇಬೇಕು ಅಂತ, ಯಾಕಂದ್ರೆ ಸರ್ಕಾರಕ್ಕೂ ಗೊತ್ತಿದೆ ಗ್ಯಾಸ್ ಅಭಾವ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಒಂದು ಕಡೆ ಹೋಟೆಲ್ ಅಸೋಸಿಯೇಷನ್ ಮಾಲೀಕರು ಪತ್ರವನ್ನು ಬರೆದಿರುವಂತದ್ದು.
ಗ್ಯಾಸ್ ಟ್ರಬಲ್ಗೆ ಹೋಟೆಲ್ ಮಾಲೀಕರು ಹೈರಾಣಾಗಿ ಹೋಗಿದ್ದಾರೆ. ಈಗಾಗಲೇ ಸದ್ಯದ ಮಟ್ಟಿಗೆ ವಿದ್ಯುತ್ ಬಿಲ್ ಪಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ರಿಯಾಯಿತಿ ಬೇಕು ಅಂತ ಕೂಡ ಕೇಳಿಕೊಂಡಿರುವಂತದ್ದು. ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಸರ್ಕಾರಕ್ಕೆ ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಮಾಡಿಕೊಂಡಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇಂಡಕ್ಷನ್ ಮೊರೆಯನ್ನ ಹೋಗಲಾಗಿತ್ತು. ಹಾಗಾಗಿ ವಿದ್ಯುತ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಪತ್ರ ಬರೆಯಲಾಗಿದೆ ಸರ್ಕಾರಕ್ಕೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಬದಲು ಇಂಡಕ್ಷನ್ ಅನ್ನ ಬಳಕೆ ಮಾಡಲಾಗಿತ್ತು. ಹೆಚ್ಚಿನ ವಿದ್ಯುತ್ ಬಿಲ್ ಬರುವ ಆತಂಕ ಇದೆ. ಹಾಗಾಗಿ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಸರ್ಕಾರಕ್ಕೆ. ಈ ಗ್ಯಾಸ್ ಅಭಾವ ಉಂಟಾದ ತಕ್ಷಣವೇ ಹೋಟೆಲ್ ಅನ್ನು ನಡೆಸಬೇಕಾಗಿತ್ತು. ಇನ್ಯಾವುದೇ ರೀತಿಯಲ್ಲಿ ಬೇರೆ ಮಾರ್ಗ ಇರಲಿಲ್ಲ. ಬದಲಿ ಮಾರ್ಗ ನೋಡುವಂತದ್ದಾದ್ರೆ ಒಂದು ಸೌದೆ ಮೊರೆ ಹೋಗಬೇಕಾಗಿತ್ತು. ಅದು ಬಿಟ್ರೆ ಇಂಡಕ್ಷನ್ ಸ್ಟವ್ ಅನ್ನ ಯೂಸ್ ಮಾಡಬೇಕಾಗಿತ್ತು. ಗ್ಯಾಸ್ ಬರುವವರೆಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಹೋಟೆಲ್ ಮಾಲೀಕರು ಕಂಡುಕೊಳ್ಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಈ ಇಂಡಕ್ಷನ್ ಸ್ಟವ್ ಅನ್ನ ಬಳಸಲಾಗಿತ್ತು. ಅದರ ಮುಖಾಂತರವಾಗಿ ಅಡಿಗೆ ಮಾಡಿ ಗ್ರಾಹಕರಿಗೆ ಉಣಬಡಿಸಲಾಗ್ತಾ ಇತ್ತು. ಈಗ ಹೋಟೆಲ್ ಅಸೋಸಿಯೇಷನ್ ನಿಂದ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಬರೆದಿದ್ದಾರೆ. ಈ ಮನವಿ ಪತ್ರದ ಮುಖಾಂತರವಾಗಿ ವಿದ್ಯುತ್ ಬಿಲ್ ಜಾಸ್ತಿ ಬರಲಿದೆ, ಆ ವಿದ್ಯುತ್ ಬಿಲ್ ನಲ್ಲಿ ನಮಗೆ ರಿಯಾಯಿತಿ ಕೊಡಬೇಕು ಈ ಬಾರಿ ಎನ್ನುವಂತಹ ಮುಖಾಂತರವಾಗಿ ಪತ್ರವನ್ನ ಬರೆದಿದ್ದಾರೆ. ಸದ್ಯದ ಮಟ್ಟಿಗೆ ಇದಕ್ಕೆ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಒಂದು ನೀಡಲೇಬೇಕು ಅಂತ, ಯಾಕಂದ್ರೆ ಸರ್ಕಾರಕ್ಕೂ ಗೊತ್ತಿದೆ ಗ್ಯಾಸ್ ಅಭಾವ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಒಂದು ಕಡೆ ಹೋಟೆಲ್ ಅಸೋಸಿಯೇಷನ್ ಮಾಲೀಕರು ಪತ್ರವನ್ನ ಬರೆದಿರುವಂತದ್ದು. ಗ್ಯಾಸ್ ಟ್ರಬಲ್ಗೆ ಹೋಟೆಲ್ ಮಾಲೀಕರು ಹೈರಾಣಾಗಿ ಹೋಗಿದ್ದಾರೆ. ಈಗಾಗಲೇ ಸದ್ಯದ ಮಟ್ಟಿಗೆ ವಿದ್ಯುತ್ ಬಿಲ್ ಪಾವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ರಿಯಾಯಿತಿ ಬೇಕು ಅಂತ ಕೂಡ ಕೇಳಿಕೊಂಡಿರುವಂತದ್ದು. ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಸರ್ಕಾರಕ್ಕೆ ಹೋಟೆಲ್ ಅಸೋಸಿಯೇಷನ್ ಮನವಿಯನ್ನ ಮಾಡಿಕೊಂಡಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇಂಡಕ್ಷನ್ ಮೊರೆಯನ್ನ ಹೋಗಲಾಗಿತ್ತು. ಹಾಗಾಗಿ ವಿದ್ಯುತ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಪತ್ರ ಬರೆಯಲಾಗಿದೆ ಸರ್ಕಾರಕ್ಕೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಬದಲು ಇಂಡಕ್ಷನ್ ಅನ್ನ ಬಳಕೆ ಮಾಡಲಾಗಿತ್ತು. ಹೆಚ್ಚಿನ ವಿದ್ಯುತ್ ಬಿಲ್ ಬರುವ ಆತಂಕ ಇದೆ. ಹಾಗಾಗಿ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಸರ್ಕಾರಕ್ಕೆ. ಈ ಗ್ಯಾಸ್ ಅಭಾವ ಉಂಟಾದ ತಕ್ಷಣವೇ ಹೋಟೆಲ್ ಅನ್ನು ನಡೆಸಬೇಕಾಗಿತ್ತು. ಇನ್ಯಾವುದೇ ರೀತಿಯಲ್ಲಿ ಬೇರೆ ಮಾರ್ಗ ಇರಲಿಲ್ಲ. ಬದಲಿ ಮಾರ್ಗ ನೋಡುವಂತದ್ದಾದ್ರೆ ಒಂದು ಸೌದೆ ಮೊರೆ ಹೋಗಬೇಕಾಗಿತ್ತು. ಅದು ಬಿಟ್ರೆ ಇಂಡಕ್ಷನ್ ಸ್ಟವ್ ಅನ್ನ ಯೂಸ್ ಮಾಡಬೇಕಾಗಿತ್ತು. ಗ್ಯಾಸ್ ಬರುವವರೆಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಹೋಟೆಲ್ ಮಾಲೀಕರು ಕಂಡುಕೊಳ್ಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಹೋಟೆಲ್ಗಳಲ್ಲಿ ಈ ಇಂಡಕ್ಷನ್ ಸ್ಟವ್ ಅನ್ನ ಬಳಸಲಾಗಿತ್ತು. ಅದರ ಮುಖಾಂತರವಾಗಿ ಅಡಿಗೆ ಮಾಡಿ ಗ್ರಾಹಕರಿಗೆ ಉಣಬಡಿಸಲಾಗ್ತಾ ಇತ್ತು. ಈಗ ಹೋಟೆಲ್ ಅಸೋಸಿಯೇಷನ್ ನಿಂದ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಬರೆದಿದ್ದಾರೆ. ಈ ಮನವಿ ಪತ್ರದ ಮುಖಾಂತರವಾಗಿ ವಿದ್ಯುತ್ ಬಿಲ್ ಜಾಸ್ತಿ ಬರಲಿದೆ, ಆ ವಿದ್ಯುತ್ ಬಿಲ್ ನಲ್ಲಿ ನಮಗೆ ರಿಯಾಯಿತಿ ಕೊಡಬೇಕು ಈ ಬಾರಿ ಎನ್ನುವಂತಹ ಮುಖಾಂತರವಾಗಿ ಪತ್ರವನ್ನ ಬರೆದಿದ್ದಾರೆ. ಸದ್ಯದ ಮಟ್ಟಿಗೆ ಇದಕ್ಕೆ ಸರ್ಕಾರ ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಒಂದು ನೀಡಲೇಬೇಕು ಅಂತ, ಯಾಕಂದ್ರೆ ಸರ್ಕಾರಕ್ಕೂ ಗೊತ್ತಿದೆ ಗ್ಯಾಸ್ ಅಭಾವ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿ ಒಂದು ಕಡೆ ಹೋಟೆಲ್ ಅಸೋಸಿಯೇಷನ್ ಮಾಲೀಕರು ಪತ್ರವನ್ನ ಬರೆದಿರುವಂತದ್ದು.